5 ಕೋಟಿ ಕೊಡ್ತಾರೆ. ಹಾ, ಅಂಗಡಿ ತಗೊಂತೀವಿ ಎಲ್ಲ. CM ವಿಜಯ ಮಾಡಿಲ್ವ ತಮಿಳ್ನಾಡಲ್ಲಿ, ಅವರು ಫುಟ್ಪಾತ್ ಬಂದ್ಮೇಲೆ ಪ್ರೀತಿ ಬಿಟ್ಬಿಟ್ಟಿದೆ, ಅದಕ್ಕೆ ಇದೆಲ್ಲ ಎತ್ತವ್ರೆ. 5 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರೆ ಅಂಗಡಿಗಳು ತಗೊಂಡು ಚೆನ್ನಾಗಿರ್ತೀವಿ ಅಂತ ಹೇಳಿದ್ರು. ಏನು 1 ತಿಂಗಳು ಇದೆಲ್ಲ ಎತ್ತಾದ್ಮೇಲೆ ಫುಟ್ಪಾತ್ ಎಲ್ಲ ಆದ್ಮೇಲೆ ಎಲ್ಲ ಕೊಡ್ತಾರೆ. ಅವರ ಅಕೌಂಟಿಗೆ ಹಾಕಿದ್ರೆ 5 ಕೋಟಿ ನಂಬಿಕೆ ಐತಾ ಕೊಡ್ತೀನಂತ ಕೊಡ್ತಾರಂತ ಹೇಳಿದ್ರೆ ಗ್ಯಾರಂಟಿ ಕೊಡ್ತಾರ. ಪಕ್ಕ ಕೊಡ್ತಾರ. ಅವ್ರ ಹತ್ರ 1,000 ಕೋಟಿ ಇದೆಲ್ಲ ಕೊಡ್ತಾರೆ. ಒಂದ್ ವೇಳೆ ಕೊಡದಿದ್ರೆ ಏನ್ ಮಾಡ್ತೀರಾ? ಮತ್ತೆ ಒಂದ್ ವೇಳೆ ಕೊಡದಿದ್ರೆ ಏನ್ ಮಾಡ್ತೀರಾ? ಅವ್ರ ಮಾಲ್ ಕಟ್ಟವ್ರಲ್ಲ, ಅಲ್ಲಿ ಕೆಲಸ ಕೊಡ್ತಾವ್ರೆ. ಐಶ್ವರ್ಯ ಮಾಲ್, ಲೋಲೋ ಮಾಲ್ ಅಲ್ಲ, ಅವ್ರೆ ಅವೆಲ್ಲ ಅಲ್ಲಿ ಕೊಡ್ತಾರೆ ಕೆಲಸ ಎಲ್ಲ. ಮತ್ತೆ ಹೆಂಗೆ ಮತ್ತೆ ಮುಂದೆ ನಿಮ್ದು ಜೀವನ? 1 ತಿಂಗಳ ಗಂಟ ತಡ್ಕೊಳ್ಳಿ, ಆಮೇಲೆ ನಿಮ್ಗೆಲ್ಲ ಕೊಡ್ತೀವಿ 5 ಕೋಟಿ ಅಂತ ಹೇಳೋರಲ್ಲ. ಕೊಡೋದ್ರಲ್ಲ 5 ಕೋಟಿ ಅಂದ್ರೆ ಚೆನ್ನಾಗಿ ಎಣ್ಣೆ ಹೊಡ್ಕೊಂಡು ಚೆನ್ನಾಗಿ ಬಿಡ್ಬೋದು. ಇವಾಗ ನೀವ್ ಯಾಕೆ ಬಿಸಿಲಲ್ಲಿ ನೋಡಿದಿರಾ, ಮಳೆ ನೆನೆದಿರಾ? ನಾನ್ CM ಆದ್ಮೇಲೆ ನಿಮ್ಗೆಲ್ಲ ಚೆನ್ನಾಗಿರ್ತೀನಿ, ದೇವ್ರು ನಂಗೆ ಚೆನ್ನಾಗಿ ಕೊಟ್ಟಾನೆ, ನಿಮ್ಗೂ ಚೆನ್ನಾಗಿರ್ತೀನಿ ಅಂತ ಹೇಳವ್ರೆ. ಅದಕ್ಕೆ ನಿಮ್ದು ಬಿಸ್ನೆಸ್ ಹೆಂಗ್ ಆಗ್ತಾ ಇದೆ ಇವಾಗ? ಇವಾಗ ಕಮ್ಮಿ ಇದೆ. ನಾನು 5 ಕೋಟಿ ಕೊಡ್ತೀನಲ್ಲ, ಸ್ವಲ್ಪ ತಡ್ಕೊಳ್ಳಿ, ಮತ್ತೆ ಚೆನ್ನಾಗಿರ ಅಂತ ಹೇಳವ್ರಲ್ಲ. ಯಾವಾಗ ಹೇಳಿದ್ರು ಕೊಡ್ತೀವಿ? 1 ತಿಂಗಳು ಅಷ್ಟೇ. ಅಲ್ಲ 5 ಕೋಟಿ ಕೊಡ್ತೀವಿ ಅಂತ ಯಾವಾಗ ಹೇಳಿದ್ರು? ಹೇಳವ್ರೆ. ಅವ್ರು ವಿಜಯ ಮಾಡಿಲ್ವಾ ತಮಿಳ್ನಾಡಲ್ಲಿ ವಿಜಯ ಮಾಡಿಲ್ವಾ? ಇವಾಗೆಲ್ಲ ಹೈಟೆಕ್ ಹಾಸ್ಪಿಟ್ಲ್ ಕಟ್ಟವ್ರೆ, ಎಲ್ಲ ಮಾಡವ್ರೆ, ಎಲ್ಲ ಪ್ರಜೆಗಳು ಚೆನ್ನಾಗಿ ನೋಡ್ಕೊತಾರೆ. ಇವರು ಪ್ರಜಾಪ್ರತಿನಿಧಿಗಳು ಪ್ರಜೆಗಳು ಚೆನ್ನಾಗಿ ನೋಡ್ಕೊತಾರೆ ಅಂತ ನಮಗೂ ಇದಿದೆ, ಆಸೆ ಇದೆ. ಅದಕ್ಕೆ ನಾವು ಇದೆಲ್ಲ ಮಾಡ್ತಾ ಇದ್ದೇವೆ. ಅವ್ರು ಅದಕ್ಕೆ ಇವರೆಲ್ಲ ಇದಾಗ್ತಾರೆ. ಸರ್ ಬೀದಿ ಎಲ್ಲ ತೆರವು ಮಾಡಿದ್ರು ಓಕೆ, ನೆರಳಿಗಂತ ಇದ್ದಿದ್ದು ಇದೆಲ್ಲ ಕಿತ್ಕೊಂಡ್ಬಂದ್ಬಿಟ್ರು. ಆಮೇಲೆ ಹಾಕಿದ್ದು ಫ್ಲೆಕ್ಸ್ ಬೋರ್ಡ್ಗಳು ಅದೆಲ್ಲ ಕಿತ್ಕೊಂಡ್ಬಿಟ್ರು, ಸೈನ್ ಬೋರ್ಡ್ ಎಲ್ಲ. ಏನು ಜನಗಳು ಅದ್ರ ಮೇಲೆ ನಡ್ಕೊಂಡು ಹೋಗ್ತಾರಾ ಏನಂತ ಗೊತ್ತಾಗಿಲ್ಲ. ಇವಾಗ ಮಳೆ ಬಂದ್ರೆ ನಾವ್ ಇಲ್ಲಿ ನಿಂತ್ಕೋತಾ ಇದ್ವಿ, ಇವಾಗ ಮಳೆ ಬಂದಾಗ ಎಲ್ಲಿ ನಿಂತ್ಕೋಬೇಕಂತ ಯೋಚನೆ ಮಾಡ್ತಾ ಇದೀವಿ. ಎಲ್ಲ ರೋಡ್ ಉದ್ದಕ್ಕೂ ಮರಗಳು ಕರ್ಕೊಂಡ್ ಬಂದ್ಬಿಟ್ಟು ದೊಡ್ಡದಾಗಿ ರೋಡ್ ಮಾಡ್ಬಿಟ್ರು. ಈ ಮಳೆ ಬಂದಾಗ ಎಲ್ಲಿ ನಿಂತ್ಕೋಬೇಕು ಜನ? ನೋಟಿಸ್ ಇಲ್ಲ, ಏನು ಇಲ್ಲ ಸರ್. ಬಂದ್ರು ಬರ್ತೀವಿ ಈ ತರ ಬಂದ್ರು, ಬುಲ್ಡೋಸರ್ ತಗೊಂಡ್ಬಂದ್ರು, ಏನೇನ್ ಬೇಕೋ ಕಿತ್ತಾಕ್ಬಿಟ್ಟು ಹೋದ್ರು. ಕೆಲವು ಅಂಗಡಿ ಪೆನಾಲ್ಟಿ ಹಾಕ್ಬಿಟ್ಟು ಹೋದ್ರು. ಏನಕ್ಕೋಸ್ಕರ ಪೆನಾಲ್ಟಿ ಹಾಕಿದ್ರೆ? ಅದೇ ಏನು ಇದು ಫುಟ್ಪಾತಿಗೆ ಒಂದ್ ಸ್ವಲ್ಪ ಇದಾಕೊಂಡಿದ್ದಾರೆ ಅಂದ್ಬಿಟ್ಟು, ಮತ್ತೆ ಸೈನ್ ಬೋರ್ಡ್ಗಳೆಲ್ಲ ಆಚೆ ಬಂದಿದೆ ಅಂತ ಅಂದ್ಬಿಟ್ಟು ಎಲ್ಲ ಬಂದು ನೋಟಿಸ್ ಕೊಟ್ಬಿಟ್ಟು ಫೈನ್ಗಳೆಲ್ಲ ಹಾಕಿದ್ದಾರೆ. ಮೊದಲಿಗೂ ಇವಾಗ ವ್ಯಾಪಾರದಲ್ಲಿ ಏನಾದ್ರು ವ್ಯತ್ಯಾಸ ಕಂಡು ಬರುತ್ತೆ? ಸರ್ ಮೊದ್ಲೇ ವ್ಯಾಪಾರ ಸತ್ತೋಗಿತ್ತು, ಇದ್ ಮಾಡ್ಮೇಲೆ ಇನ್ನೂ ಸತ್ತೋಗಿತ್ತು ವ್ಯಾಪಾರ. ಮತ್ತೆ ಮುಂದೆ ಏನ್ ಮಾಡ್ಬೇಕು ಅನ್ಕೊಂಡು? ಏನ್ ಮಾಡ್ಬೇಕು ಅಂದ್ರೆ ಸರ್ಕಾರ ಇದಕ್ಕೊಂದು ಏನೋ ಅವರೇ ತಗೊಂಡು ಏನೋ ಮಾಡ್ಲಿ. ಬೀದಿ ಎಲ್ಲರೂ ಹೋಗಲ್ಲ ಸರ್, ಎಲ್ಲ ಮಾಲ್ಗಳಿಗೆ ಹೋಗಿ ತಗೊಳ್ಳೋರೆಲ್ಲ ಜನ ಕಮ್ಮಿ. ಹೈ ಕ್ಲಾಸ್ ಇರ್ತಾರೆ, ಲೋ ಕ್ಲಾಸ್ ಇರ್ತಾರೆ. ಲೋ ಕ್ಲಾಸ್ ಮಾಲ್ಗೆ ಹೋಗಿ ಏನ್ ತಗೋಬೇಕು ಅನ್ನೋದು ಗೊತ್ತಿರಲ್ಲ. ಈಗ ಏನ್ ಮಾಡೋದು, ಎಲ್ಲರೂ ಸುಮಾರು ಜನ ನಂಬಿರ್ತಾರೆ. ಇಲ್ಲಿ ಇವ್ 100 ರೂಪಾಯಿ ಬಟ್ಟೆ ಹಾಕೊಂಡವನೇ 1000 ರೂಪಾಯಿ ಬಟ್ಟೆ ಹಾಕೊಂಡವನೇ, ಮಾಲ್ಗೆ ಹೋದ್ರೆ 1000 ರೂಪಾಯಿ ಬಟ್ಟೆ. ಅದೇ ಬೀದಿಲಿ ತಗೊಂಡ್ರೆ 100 ರೂಪಾಯಿ ಬಟ್ಟೆ. ಪಾಪ ಅವನಿಗೆ ಅವ್ನ್ ಮಾಲ್ಗೆ ಹೋಗಿ ತಗೊಳ್ಳೋಂಥದ್ದು ಇದಿಲ್ಲ. ಸರ್ಕಾರ ಏನ್ ಮಾಡ್ತಾರೋ ನೋಡ್ಕೊಂಡ್ ಮಾಡ್ಲಿ. ಇವ್ ನೋಡಿ ತುಂಬಾ ಇದಾಗಿದೆ, ಕಷ್ಟ ಆಗಿದೆ. ಮಳೆ ಬರ್ತಿದೆ, ಮಳೆಗಾಲ ಬೇರೆ. ಎಲ್ಲೋಗಿ ನಿಂತ್ಕೋಬೇಕು ಜನ? ಎಲ್ಲಿ ನಿಂತ್ಕೋಬೇಕು? ಎಲ್ಲಾ ಕಡೆ ಎಲೆನ್ ಹಾಕಿದ್ರೆ ಎಲ್ಲ ಪಾಪ ಕ್ಯಾನಪಿಗಳು ಹಾಕಿದ್ರು, ಅದನ್ನೆಲ್ಲ ಕಿತ್ಕೊಂಡ್ ಬಂದ್ರು. ಏನ್ ಜನಗಳು ಅದ್ರ ಮೇಲೆ ನಡ್ಕೊಂಡು ಹೋಗ್ತಾರ ಅನ್ನೋದು ಏನೋ ನಮಗೂ ಗೊತ್ತಿಲ್ಲ. ಬೀದಿ ಬದಿಗಳ ವ್ಯಾಪಾರದವರ ಕುಟುಂಬದ ಜೀವನ ಹೆಂಗಿರ್ತದೆ ಮುಂದೆ ಇದೇ ತರ ಮಾಡ್ತಾ ಇದ್ರೆ? ಅವ್ರ ಲೈಫ್ ಏನ್ ಮಾಡ್ಬೇಕು? ಬಡವ್ರ ಮೇಲೆ ಹೇಗೆ ಹೊಡಿತಾ ಇರೋದು ಸರ್? ಈಗ ರಸ್ತೆ ಇದು ಫುಟ್ಪಾತ್ ತೆರವುಗೊಳಿಸಿದಲ್ಲೇ ಪಾಪ ಎಲ್ಲ ಹೋದ್ರು. ಇನ್ ಮುಂದಕ್ಕೆ ಏನಾಗೋದು ಗೊತ್ತಿಲ್ಲ. ಮೊದ್ಲೇ ಫುಟ್ಪಾತ್ ಅಲ್ಲಿ ಇದ್ರು, ಇನ್ ಮಣ್ಪಾಲ್ ಹೋಗ್ಬೇಕಷ್ಟೇ ಸರ್ ಅವರೆಲ್ಲರೂ. ಈಗ ರೋಡ್ ಮೇಲೆ ಕೂತಿದ್ರು, ಇವಾಗ ರೋಡ್ ಎಲ್ಲ ಬಿಟ್ಟು ಪಾಪ ಎಲ್ಲೆಲ್ಲಿ ವ್ಯಾಪಾರ ಮಾಡ್ತಿರೋ ಅಲ್ಲೇ ಹಾಕ್ಬಿಟ್ಟು ಮಣ್ಗೋಗ್ಬೇಕಷ್ಟೇ. ಸರ್ ಜೀವನಕ್ಕೆ ತುಂಬಾ ಕಷ್ಟ. ನಾವು ದಿನ ಅಲ್ಲೇ ದುಡ್ದು ಅಲ್ಲೇ ತಿನ್ನೋರು. ಮನೆ ಬಾಡಿಗೆ, ರೇಷನ್, ಸ್ಕೂಲ್ ಫೀಸು ಎಲ್ಲದಕ್ಕೂ ಇದನ್ನೇ ನಂಬ್ಕೊಂಡು ಬಂದಿದ್ದೀರಿ. ಸುಮಾರು 30-40 ವರ್ಷದಿಂದ ಈ ಫುಟ್ಪಾತಲ್ಲೇ ಜೀವನ ಮಾಡ್ತಾ ಇದ್ದೀರಿ. ಇದು ಏನಾದ್ರು ಒಂದು ಬದಲು ಮಾಡ್ಕೊಟ್ಬಿಟ್ಟು ಆಮೇಲೆ ತೆರವು ಮಾಡಬೇಕು. ಏಕೆ ಬಂದು ತೆರವು ಮಾಡಿದ್ರೆ ಎಲ್ಲಿ ಹೋಗೋದು? ಮನೆ ಬಾಡಿಗೆ ಓನರ್ ಬಿಡ್ತಾರ, ಮಂಡಿಯವ್ರು ಬಿಡ್ತಾರ, ಅದು ತೊಗೊಂಡಿರೋ ಸಾಲದವ್ರು ಬಿಡ್ತಾರ. ಎಲ್ಲ ಇದರಿಂದನೇ ಮಾಡಬೇಕು. ಇದಿಲ್ಲ ಅಂದ್ರೆ ನಮ್ಮ ಜೀವನ ಇಲ್ಲ ಸರ್. ಸರ್ಕಾರ ಕಡೆಯಿಂದ ಯಾವ್ದಾದ್ರು ನೋಟಿಸ್ ಕೊಟ್ಟಿದ್ರೆ ನಿಮಗೆ? ಯಾವ ನೋಟಿಸು ಕೊಟ್ಟಿಲ್ಲ. ಸಡನ್ ಆಗಿ ಎತ್ತಿಸಿದ್ದಾರೆ. ಅದೊಂದು ಹಿಂಸೆ ಆಗ್ತಾ ಇದೆ. ಇವಾಗ ನಮ್ಗೆ ಕಮಿಟ್ಮೆಂಟ್ ಇರೋದು ನಾವೇನು ಮಾಡೋದು? ರೇಷನ್ ಅಂಗಡಿಲೂ ಸಾಲ, ಮಂಡಿಲೂ ಸಾಲ, ಹೂವು ತರೋದು ಸಾಲ. ಇಲ್ಲಿ ವ್ಯಾಪಾರ ಮಾಡಿಬಿಟ್ಟೆ ನಾವು ಕಟ್ಟಬೇಕು. ಬೇರೆ ಎಲ್ಲೂ ಅಂಗಡಿ ಇಲ್ಲ, ಏನೂ ಇಲ್ಲ. ಇಲ್ಲೊಂದು ಮಾರ್ಕೆಟ್ ಕಟ್ತಾ ಇದ್ದಾರೆ. ಅದಾಗಲೇ 10 ವರ್ಷ ಆಯಿತು. ಅದಾದ್ಮೇಲೆ ನಾವು ಬೇಕಾದ್ರೆ ಅಲ್ಲಿ ಹೋಗ್ತೀರಿ, ಬೇಕಾದ್ರೆ ನಾವು ಜಾಗ ಬಿಟ್ಕೊಡ್ತೀವಿ ಸರ್. ಇಲ್ಲ ಸರ್ಕಾರ ಹಂಗೆ ತೆರವುಗೊಳಿಸಿದ್ರೆ ಮುಂದೆ ಏನು ಕ್ರಮ ಕೈಗೊಳ್ಳಬೇಕು? ಏನಿಲ್ಲ ಸರ್, ಇದು ಪ್ರತಿಭಟನೆ ಮಾಡಬೇಕು, ಉಪವಾಸ ಇರಬೇಕು, ಅಷ್ಟೇ ಜೀವನ, ಇನ್ನೇನಿಲ್ಲ. ಆದ್ರೂ ಸರ್ಕಾರ ನಿಮ್ಗೆ ಸಹಾಯ ಮಾಡಿಲ್ಲ ಅಂದ್ರೆ ಸರ್? ಮಾಡಲೇಬೇಕು ಸರ್. ಮಾಡಲಿಲ್ಲ ಅಂದರೆ ಏನು, ಅದೇ ಅವ್ರು ಬಂದು ಓಡಿಸ್ದಾಗ ಆ ಕಡೆ ಹೋಗ್ಬೇಕು, ಆಮೇಲೆ ಒಂದು ಬುಟ್ಟಿಲಿ ಇಟ್ಕೊಂಡು ಮಾರಬೇಕು. ಜೀವನ ನಡೀಲೇಬೇಕಲ್ಲ ಸರ್. ಬದುಕು ಬಡತನ ನೀಗಿದ್ರೆ ಯಾರು ಫುಟ್ಪಾತ್ಗೆ ಬರ್ತಾರೆ? ಫಸ್ಟು ಬಡತನ ನೀಗಿಸಿ, ಆಮೇಲೆ ಫುಟ್ಪಾತ್ ತೆರವುಗೊಳಿಸಿ. ಎಲ್ಲ ಬಡತನ ನೀಗಿಸ್ತೇನೆ ನೀವು ಫುಟ್ಪಾತ್ ಎತ್ತಿ ಅಂದ್ರೆ ನಾವು ದುಡ್ಡಿದ್ರೆ ನಾವು ಯಾಕೆ ಫುಟ್ಪಾತ್ಗೆ ಬರ್ತಾ ಇದ್ರಿ? ಒಂದು ಜೀವನ ಇದ್ರೆ. ಸರ್ಕಾರಕ್ಕೆ ರೈತರ ಯಾಕೆ ಸರ್ ಟಾರ್ಗೆಟ್? ಇಲ್ಲ ಬಡ ಬೀದಿ ಬದಿ ವ್ಯಾಪಾರಿಗಳು ಏನು ಟಾರ್ಗೆಟ್? ಅವ್ರದ್ದೇನೋ ಬೀದಿ ಬದಿ ವ್ಯಾಪಾರಿಗಳು ಅಂದ್ರೆ ಅವ್ರು ಕೆಲವು ಏರಿಯಾಗಳಲ್ಲಿ ಅವರು ಹಾಗೆ ಮಾಡಿದ್ದಾರೆ. ಫುಟ್ಪಾತ್ ಅವರು ವ್ಯಾಪಾರಸ್ಥರು ಅವರೇ ಹಾಗೆ ಮಾಡಿದ್ದಾರೆ. ಬೇಕು ಅಂತ ರೋಡಿಗೆ ಬರ್ತಾರೆ, ಜನ ಜಂಗ್ಲಿ ಇರೋ ಕಡೆ ಮಾಡಲಿ, ಬೇಡ ಅನ್ನಲ್ಲ. ಅದು ಒಂದು ಕಟ್ನಿಟ್ ಮಾಡ್ಬಿಟ್ಟು ಒಂದು ಗೆರೆ ಹಾಕ್ಬಿಟ್ಟು ಅವ್ರನ್ನ ದಿನ ಒಂದು ರೌಂಡ್ ಬರಬೇಕು. ಅವರು ದಿನ ಒಂದು ರೌಂಡ್ ಬಂದು
ಎಲ್ಲ ಕ್ಲೀನಾಗಿ ಹಿಂದೆ ಇಟ್ಕೊಳ್ಳಿ, ಕ್ಲೀನಾಗಿ ಒಂದು ಗೆರೆಯಲ್ಲಿ ಇಟ್ಕೊಳ್ಳಿ ಅಂತ ಮಾಡ್ಬೇಕು. ಅದು ಬಿಟ್ಬಿಟ್ಟು ಫುಲ್ ಎತ್ತಂಗಡಿ ಮಾಡ್ಬಿಟ್ರೆ ಅವ್ರು ಎಲ್ಲಿ ಹೋಗ್ತಾರೆ? ದಿನ 1 kg ಅಕ್ಕಿ ತೊಗೊಂಡು ಜೀವನ ಮಾಡೋರು ಇದ್ದಾರೆ, ಅಂಥವ್ರೆಲ್ಲ ಎಲ್ಲಿ ಹೋಗ್ತಾರೆ? ನಾವು ಇಲ್ಲಿ 20 ವರ್ಷದಿಂದ ಮಾಡ್ತಾ ಇದ್ದೀವಿ ಮಗ. ಫಸ್ಟು ಆ ಮಾರ್ಕೆಟಲ್ಲಿ ಮಾಡ್ತಿದ್ದೋ, ಹೊಡೆದಾಗಕ್ಕೆ ಎತ್ತುಬಿಟ್ರು. ಜಾಗ ಇಲ್ದಿರ ಇಲ್ಲಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ಏನು ಯಾರೂ ತೊಂದರೆ ಮಾಡಲಿಲ್ಲ ಇಷ್ಟು ದಿವಸ. ಇವಾಗೆಲ್ಲ 8 ಕ್ರಾಸು, 11ನೇ ಕ್ರಾಸು, ಅಲ್ಲಿ 10ನೇ ಕ್ರಾಸು ಎಲ್ಲ ಎತ್ತಿಸಿದ್ದಾರೆ. ಎಲ್ಲ ಫುಟ್ಪಾತ್ ಮೇಲೆ ಜನ ವ್ಯಾಪಾರ ಮಾಡೋರೆ, ತುಂಬ ಬಡವರು. ಅವತ್ತು ಕೂಲಿ ಮಾಡಿ ಅವತ್ತು ತಿನ್ನೋರು ಮಗ. ನಮ್ಮ ಕೈಲಿ ಏನು ಮಾಡೋಕ್ಕೂ ಆಗಲ್ಲ, ಯಾರ ಅಧಿಕಾರಿಗಳು ಕೇಳೋಕ್ಕಾಗಲ್ಲ. ಎಲ್ಲ ಪೊಲೀಸವರು ಹಿಂಸೆ ಮಾಡ್ತಾರೆ, ಎಲ್ಲ ತೆಗ್ದು ಎಸಿತಾರೆ. ಏನೋ ಗೊತ್ತಿಲ್ಲ ಮಗ, ಇಷ್ಟ ಆಗಿದೆ ವ್ಯವಹಾರ. ಇಲ್ಲಿ ಏನು ಮಾಡಲಿಲ್ಲ, 1-2 ಸಲ ಮಾಡಿದ್ರು. ಸ್ವಾಮಿ ಯಾರೂ ಇಲ್ಲ ನನಗೆ, ಗಂಡ ಮಕ್ಕಳು ಕೈಲಾಗಲ್ಲ, ವಯಸ್ಸಾಯಿತು, ಶುಗರು BP, ಇಲ್ಲಿ ಕೂತ್ಕೊಂಡು ಒಂಚೂರು ಜೀವನ ಮಾಡ್ತೀನಿ ಅಂತ ಹೇಳಿದೆ. ಸೈಡ್ಗೆ ಹಾಕು ಅಂತ ಹೇಳಿದ್ರು ಅಷ್ಟೇ. ರೋಡಲ್ಲೇನು ವ್ಯಾಪಾರ ತುಂಬ ಕಷ್ಟ ಇದೆಯಣ್ಣ, ಏನು ಮಾಡಬೇಕು? ಬಾಚಿನ್ಗೆ ಕೂತ್ಕೊಂಡು ವ್ಯಾಪಾರ ಮಾಡ್ತಾಯಿದ್ದೀವಿ ನೋಡಿ. ನಮಗೇನು ಯಾರೂ ಇಲ್ಲ, ದೇವರೇ ದಿಕ್ಕು. ಮೊದಲೆಲ್ಲ ಎಲ್ಲಿ ವ್ಯಾಪಾರ ಮಾಡ್ತಿದ್ರು? ರಾಜ ಮಾರ್ಕೆಟು ಇಲ್ಲಿ ಮತ್ತೆ ಎಲ್ಲ ಮತ್ತಿಗೆರೆಯಲ್ಲಿ ಕುಂದ್ರೋದು. ಇವಾಗ ಹಂಗೆ ತಿರ್ಗಾಡ್ತೀವಿ ಇವಾಗ. ಅಲ್ಲಿ ಸ್ವಲ್ಪ ಅಂಗಡಿ ಮುಚ್ಚಿದ್ರೆ ಅಲ್ಲಿ ಕುತ್ಕೋತೀವಿ, ಅಲ್ಲಿ ಹೋಗಂದ್ರೆ ಅಲ್ಲಿ ಕುತ್ಕೊಳ್ಳೋದು, ಅಲ್ಲಿ ಹೋಗಂದ್ರೆ ತಿರ್ಗಾಡೋದು. ಹೆಂಗಿದೆ ವ್ಯಾಪಾರ ಇವಾಗ? ಏನಿಲ್ಲಣ್ಣ, ಮೊದ್ಲಂಗಿಲ್ಲ. ಇಲ್ಲ, ಏನು ಮತ್ತೆ ಹೆಂಗೆ ಜೀವನ ನಡೆಸೋದು ಹೆಂಗಿದೆ? ಏನೇ ದೇವ್ರು ಕೊಟ್ಟರೆ ತಿನ್ನೋದು, ಇಲ್ಲಾಂದ್ರೆ ಇನ್ನೇನು ಇದು ಬಿಡೋಕ್ಕಾಗಲ್ಲ. ಇದು ಬಿಟ್ಟರೆ ನಮಗೆ ಬೇರೆ ವ್ಯಾಪಾರ ಮಾಡೋಕ್ಕಾಗಲ್ಲಪ್ಪ. ಇನ್ನೇನು ಮಾಡೋಣ ನೋಡಿ, ತುಂಬಾ ಕಷ್ಟ ಆಗ್ತದೆ. ತುಂಬ ಕಷ್ಟ ಆಗಿದೆ. ಸರ್ಕಾರದಿಂದ ಏನ್ ಪರ್ಯಾಯ ವ್ಯವಸ್ಥೆ ಏನ್ ಮಾಡ್ಬೇಕಂತ ಅನಿಸ್ತೈತೆ ನಿಮ್ಗೆ? ಸರ್ಕಾರದಿಂದ ನೀವು ವ್ಯವಸ್ಥೆ ಬೇರೆ ಏನಾದ್ರು ಮಾಡ್ಬೇಕಂದ್ರೆ ಯಾವ ತರ ಮಾಡ್ಬೇಕಾಗುತ್ತೆ? ನಿಮ್ಗೆ ಏನು ಪರ್ಯಾಯ ವ್ಯವಸ್ಥೆ ಏನ್ ಬೇಕಾಗುತ್ತೆ? ಏನು ಬೇಕಂದ್ರೆ ನಮಗೆ ಇಲ್ಲಿ ಅಂಗಡಿಗಳು ಅದು ಕುತ್ಕೊಂಡವ್ರು ಮಾತಾಡಬಾರ್ದು, ನಮ್ಗೆ ವ್ಯಾಪಾರ ಮಾಡಿದ್ರೆ ಸಾಕಂತೀವಿ. ಇನ್ನೇನು ಇದು ಬಿಟ್ಟರೆ ಬೇರೆ ವ್ಯಾಪಾರ ನಮ್ಗೆ ಇಲ್ಲಣ್ಣ. ಬೇರೆ ನಮ್ಮ ಪಾತ್ರೆ ಬೆಳಗಕ್ಕೆ ಬಟ್ ನಾವು ಕೆಲ್ಸಕ್ಕೆ ಹೋಗೋರಲ್ಲ, ಇದೇ ವ್ಯಾಪಾರ ನಮ್ಮ ಮೊದಲಿಂದ. ಜೀವನ ಆಗ್ತಾ ಇಲ್ಲ ಇವಾಗ. ಎಲ್ಲಿ ಕುಂದ್ರಂತೂ ಬಿಡಲ್ಲ, ರೋಡಲ್ಲಿ ತಿರ್ಗಾಡಿ ಎಲ್ಲಿ ಕುತ್ಕೊಂಡ್ರು ಓಡಿಸ್ತಾರೆ. ನಮ್ಮ ಜೀವನ ನರಕ ಜೀವನ ಆಗಿದೆ. ಮತ್ತೆ ಹೆಂಗೆ ಜೀವನ ಮತ್ತೆ ಮುಂದೆ ನಿಮ್ದು? ಮುಂದೆ ಏನಿಲ್ಲ ಗತೆ. ಸರ್ಕಾರಿ ಇಂಥ ಬಜಾರ ಮಾರ್ಕೆಟು ಇದ್ರೆ ಜೀವನ, ಇಲ್ಲಾಂದ್ರೆ ಜೀವನ ಇಲ್ಲ. ಮತ್ತೆ ಏನ್ ಮಾಡ್ಬೇಕು ಇವಾಗ ಸರ್ಕಾರ ನಿಮ್ದು? ಸರ್ಕಾರ ಮೊದಲ ಥರನೇ ಮಾಡಬೇಕು ಅಷ್ಟೇ. ಮೊದಲ ಥರ ಮಾಡಿದ್ರೆ ಓಡಾಡೋರಿಗೆ ತೊಂದರೆ ಆಗತ್ತಲ್ಲ, ಆ ಥರ ವ್ಯಾಪಾರ ಮಾಡಿದ್ರೆ ನೀವು? ಯಾವ ತೊಂದರೆ ಇಲ್ಲ ಸರ್, ಚೆನ್ನಾಗಿ ಎಷ್ಟು ವರ್ಷದಿಂದ ಇದ್ದಾರೆ. 40-50 ವರ್ಷ ಆಯ್ತು ಇಲ್ಲಿ ಬಂದು. ಬೆಂಗಳೂರು, ನಾವು ಗುಲ್ಬರ್ಗ ಅವರು, ಈ ಕಡೆಯವರಲ್ಲ. 40 ವರ್ಷ ಆಯ್ತು ನಾವು ಇಲ್ಲೇ. ವಯಸ್ಸಾಯ್ತು, ಎಲ್ಲ ಆಯ್ತು, ಇಲ್ಲೇ ಇರೋದು ನಾವು ತುಂಬಾ ವರ್ಷ. ಇವಾಗ ಹೆಂಗ್ ನಡೀತಾ ಇದೆ ಫುಟ್ಪಾತ್ ಎಲ್ಲ clearance ಆದ್ಮೇಲೆ ಜೀವನ ಹೆಂಗ್ ನಡೀತಾ ಇದೆ? ಜೀವನನೇ ಇಲ್ಲ, ವ್ಯಾಪಾರೇ ಆಗಲ್ಲ. ಫುಟ್ಪಾತ್ ಇತ್ತು, ಒಂದು ಸ್ವಲ್ಪ ಊಟ ಪಾಠ ಚೆನ್ನಾಗಿತ್ತು. ರೋಡಲ್ಲಿ ಜನ ಇದ್ರೆ ತಗೋತಾರೆ ತಾನೆ. ಇವಾಗೆಲ್ಲ ಊಟಕ್ಕೆಲ್ಲ ಕಷ್ಟ ಕಷ್ಟ ಇದೆ. ಎಲ್ಲೋ ಇವಾಗ ಅಲ್ಲಿ ಪ್ರಸಾದ ತಂದು ಊಟ ಮಾಡಿದ್ವಿ. ತಂದು ಊಟ ಮಾಡಿದ್ವಿ. ಮತ್ ಮನೆಯಲ್ಲೆಲ್ಲ ಹೆಂಗ್ ನಡೀತಾ ಇದೆ ಜೀವನ? ಏನ್ ಜೀವನ ನಡೆಯಲ್ಲ. ಒಬ್ರೇನಾ ದುಡಿಯೋದು, ಏನ್ ಬೇರೆಯವರು ಇದ್ದಾರೆ. ನಮಗೂ ಯಾರಿಲ್ಲ, ಮಕ್ಕಳು ಮರಿಯವ್ರು ದುಡಿಯೋರು ಇರ್ತಾರಲ್ಲ. ನಾವಿಲ್ಲಿದ್ದೀವಿ, ನಮ್ಮ ಇದು ಮಾಡಿ ನಾವು ಯಜಮಾನ್ ಸತ್ತಿರೋದು. 4 ಜನ ಮಕ್ಕಳಿದ್ದಾರೆ. ಮಗ ಅಲ್ಲಿ ಹೈದ್ರಾಬಾದಲ್ಲಿ 1 ರೂಪಾಯಿ ದುಡಿತಾನೆ, ಕೂಲಿ ಕೆಲಸ ಮಾಡ್ತಾನೆ ಅಷ್ಟೇ, ಏನಿಲ್ಲ.